ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಸರ್ಕಾರದಲ್ಲಿ ಒಂದು ದಿಢೀರ್ ಬೆಳವಣಿಗೆ ಆಗ್ತಿದೆ. ಇಷ್ಟು ದಿನ 2.5 ವರ್ಷಗಳಿಂದ ಹಾಗೇ ಇದ್ದಿದ್ದ ಕಡತಗಳೆಲ್ಲ ಈಗ ಫಾಸ್ಟ್ ಟ್ರ್ಯಾಕಲ್ಲಿ ಕ್ಲಿಯರ್ ಆಗ್ತಿರೋದು ಯಾಕೆ? ಸಚಿವರುಗಳು ಬಹಳ ವೇಗವಾಗಿ ತಮಗೆ ತಾವು ಡೆಡ್ಲೈನ್ ಹಾಕ್ಕೊಂಡು ಹಲವು ಫೈಲ್ಗಳಿಗೆ ಕಾಮಗಾರಿಗಳಿಗೆ ಅನುಮೋದನೆ ಕೊಡ್ತಿದ್ದಾರೆ, ಅಂಕಿತ ಹಾಕಿ ಕಳಿಸ್ತಿದ್ದಾರೆ, ಮುದ್ರೆ ಒತ್ತಿ ಕಳಿಸ್ತಿದ್ದಾರೆ. ತುರ್ತು ಆದ್ಯತೆಯ ಮೇಲೆ ವರ್ಗೀಕರಿಸೋದಕ್ಕೆ ಆಪ್ತ ಶಾಖೆಗಳಿಗೆ ಕಟ್ಟಾಜ್ಞೆಯನ್ನು ಹೊರಡಿಸ್ತಿದ್ದಾರೆ. ತುರ್ತು ಆದ್ಯತೆ ಮೇಲೆ ಇದನ್ನು ಕ್ಲಿಯರ್ ಮಾಡಬೇಕು ಅಂತ ಏನಾಗ್ತಾ ಇದೆ ಅನ್ನೋದು ಒಂದು ಕಡೆ. ಆದರೆ ಡಿ ಕೆ ಶಿವಕುಮಾರ್ ಅವರಿಂದ ಒಂದು ಅಚ್ಚರಿಯ ನಡೆ. ಖರ್ಗೆ ಎದುರೇ ಸಿದ್ದರಾಮಯ್ಯನವರ ಈ ಬಿಗ್ ಮೆಸೇಜ್, ಅದರ ಬೆನ್ನಲ್ಲೇ ಡೈರೆಕ್ಟ್ ಹಿಟ್ ಡಿ ಕೆ ಶಿವಕುಮಾರ್ ಅವರ ಅಚ್ಚರಿಯ ನಡೆ ಈಗ ಇದ್ದಕ್ಕಿದ್ದಂತೆ ಗಮನ ಸೆಳೆತಿರೋದು ಕೈಪಾಳ್ಯದಲ್ಲಿ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊನ್ನೆಯ ಬೆಳವಣಿಗೆ ನೋಡಿದ್ದೀವಿ ನಾವು. ಮೈಸೂರು ಸಮಾವೇಶ ಅನ್ನೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಮಾನ ಮಾಡೋದಿಕ್ಕೆ ಅಂತಾನೆ ಪ್ಲಾನ್ ಆಗಿತ್ತು ಅನ್ನೋ ರೀತಿ ಪ್ರತಿಪಕ್ಷಗಳಿಗೆ ಅಸ್ತ್ರ ಆಗಿದೆ. ಡಿ ಕೆಯನ್ನ ಮೂಲೆ ಗುಂಪು ಮಾಡಿ ಅವಮಾನಿಸೋದಿಕ್ಕೆ ಅನ್ನೋದೇ ಸಿದ್ದರಾಮಯ್ಯನವರ ಉದ್ದೇಶದಂತೆ ಸ್ಪಷ್ಟವಾಗಿ ಕಂಡು ಬಂತು. ಏನು ಹೇಳಿದ್ರು ಅವ್ರ ಹೆಸರು ಹೇಳೋಕೆ ನಿರಾಕರಿಸ್ಬಿಟ್ರಲ್ಲ ಸಿದ್ದರಾಮಯ್ಯನವರು ಅನ್ನೋ ರೀತಿ ಕಾಲೆಳಿತಿದ್ದಾರೆ. ಮತ್ತು ಮಹದೇವಪ್ಪನವರು ವೆಲ್ಕಮ್ ಸ್ಪೀಚಲ್ಲಿ ಡಿ ಕೆ ಹೆಸರು ಹೇಳಿರಲಿಲ್ಲ, ಆಮೇಲೆ ನೆನಪಿಸ್ಬೇಕಾಯ್ತು. ಸಿದ್ದರಾಮಯ್ಯನವರು ಕಡೆ ಪಕ್ಷ ಸೌಜನ್ಯಕ್ಕೂ ಡಿ ಕೆ ಶಿವಕುಮಾರ್ ಅವರು ಹೋದ್ರಲ್ಲ ಅಂತ ಹೇಳಿ ಮುಗಿಸ್ಲಿಲ್ಲ, ಗರಂ ಆದ್ರು. ಅದು ಖರ್ಗೆ ಅವ್ರ ಎದುರು. ಇದೆಲ್ಲ ಜೋರು ಚರ್ಚೆ ಆಗ್ತಿರೋ ಹೊತ್ತಲ್ಲೇ ಒಂದು ಮಹತ್ವದ ಬೆಳವಣಿಗೆ ಆಗ್ತಿದೆ ನೋಡಿ. 1 by 1 ನೋಡ್ತಾ ಹೋಗೋಣ. ಸಚಿವರುಗಳಿಗೆ ಎಲ್ಲಿಂದ ಏನು ಮೆಸೇಜ್ ಬಂದಿದೆಯೋ ಗೊತ್ತಿಲ್ಲ. ಸೆಪ್ಟೆಂಬರ್ ಕ್ರಾಂತಿ ಕಿಚ್ಚು ಈಗ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ದಿಢೀರ್ ಅಂತ ವ್ಯಾಪಿಸ್ಕೊಂಡಿದ್ದು, ಮಿನಿಸ್ಟರ್ಗಳೆಲ್ಲ ತಮಗೆ ತಾವು ಡೆಡ್ಲೈನ್ ಹಾಕ್ಕೊಂಡು 3 ತಿಂಗಳ ಒಳಗಡೆ ಕಡತ ಕ್ಲಿಯರ್ ಮಾಡಿ ಅನುಮೋದನೆ ಏನೇನೋ ಇರುತ್ತಲ್ಲ, ಮುದ್ರೆ ಒತ್ತಿ ತುರ್ತಾಗಿ ಕ್ಲಿಯರ್ ಮಾಡಿ ಅಂತ ಶಾಖೆಗಳಿಗೆ ಕಳಿಸ್ಕೊಡ್ತಾ ಇದ್ದಾರೆ. ಕಡತ ಯಜ್ಞ ಶುರುವಾಗಿದೆ. ಇದ್ದಕ್ಕಿದ್ದಂತೆ ಅಹವಾಲು ಆಲಿಕೆ ನೆಪದಲ್ಲಿ ಸಚಿವರ ಕಾರ್ಯವೈಖರಿಯ ಬಗ್ಗೆ ಒಂದು ಕಡೆ ಸುರ್ಜೇವಾಲಾ ಅವರಿಂದ ಅಭಿಪ್ರಾಯ ಸಂಗ್ರಹ ಆಗಿದೆ. ಆ ಅಭಿಪ್ರಾಯ ಸಂಗ್ರಹ ಸಿಎಂ ಕುರ್ಚಿಯ ಬಗ್ಗೆ ಕೂಡ ಅಭಿಪ್ರಾಯ ಸಂಗ್ರಹ ಅನ್ನೋ ರೀತಿಯಲ್ಲಿ ಬಿಂಬಿತವಾಗಿದೆ. ಹೈಕಮಾಂಡ್ನ ನಡೆ ಬೇರೆ ಅಚ್ಚರಿ ಕಾರಣ ಆಗಿದೆ. ಸಿದ್ದರಾಮಯ್ಯನವ್ರು ಕೊಟ್ಟ MLC ಲಿಸ್ಟು ಏನು ಮಾಡಿದ್ರು ಕ್ಲಿಯರ್ ಆಗ್ತಿಲ್ಲ. ನಿಗಮ ಮಂಡಳಿ ವಿಚಾರದಲ್ಲೂ ಹಾಗೆ ಆಗಿದೆ. ಮೌಲ್ಯಮಾಪನ, ಮತ್ತೊಂದು ಕಡೆಗೆ ಹೊಸ ವರ್ಷಕ್ಕೆ ಹೊಸ ಸಂಪುಟ, ಅಂದರೆ ಈ ವರ್ಷದ ಕೊನೆಯಲ್ಲಿ ಏನೋ ಒಂದು ದೊಡ್ಡ ಬೆಳವಣಿಗೆ ಆಗುತ್ತೆ, ಹೊಸ ವರ್ಷಕ್ಕೆ ಹೊಸತೇನೋ ಆಗುತ್ತೆ ಅನ್ನುವಂಥ ಮಾತುಗಳು, ಇದೆಲ್ಲವೂ ಸಚಿವರನ್ನ ಶೇಕ್ ಮಾಡಿದೆಯೋ ಅಥವಾ ಡೆಲ್ಲಿಯಿಂದ ಇನ್ನೇನಾದರೂ ಸಂದೇಶ ಬಂದಿದೆಯೋ ಗೊತ್ತಿಲ್ಲ. ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆ ಸೆಪ್ಟೆಂಬರ್ ಬಳಿಕ ಅನ್ನುವ ಸುದ್ದಿಯ ಬೆನ್ನಲ್ಲೇ ಈಗ ಕಡತ ಯಜ್ಞ ಶುರುವಾಗಿದೆ. ಕ್ವಿಕ್ ಆಗಿ ವಿಲೇವಾರಿ ಮಾಡಬೇಕು. 2 ವರ್ಷಗಳಿಂದ ಧೂಳು ಹಿಡಿದಿದ್ದಂಥ ಕಡತಗಳ ಮೇಲೆ ಈಗ ಎಲ್ಲ ಕೆಲಸ ಶುರು ಆಗಿಬಿಟ್ಟಿದೆ. 3 ತಿಂಗಳು ಡೆಡ್ಲೈನ್ ಹಾಕ್ಕೊಂಡಿದ್ದಾರೆ. 120 ದಿನಗಳ ಒಳಗಡೆ ಇದು ಫಿನಿಶ್ ಆಗಲೇಬೇಕು ಅಂತ. ಅಂದರೆ ಜುಲೈ ಮುಗಿತಾ ಬಂತು, ಆಗಸ್ಟು, ಸೆಪ್ಟೆಂಬರ್, ಮ್ಯಾಕ್ಸಿಮಮ್ ಅಕ್ಟೋಬರ್ ಒಳಗಡೆ ಎಲ್ಲ ಫಿನಿಶ್ ಆಗಲೇಬೇಕು ಅಂತ ಅಧಿಕಾರಿಗಳಿಗೆ ಎಲ್ಲರಿಗೂ ಫಾಸ್ಟ್ ಟ್ರ್ಯಾಕ್ ಇನ್ಸ್ಟ್ರಕ್ಷನ್ಗಳು ಹೋಗ್ತಿದೆಯಂತೆ. 120 ದಿನಗಳ ಗಡುವಲ್ಲಿ ತಮ್ಮ ಇಲಾಖೆ ಬಾಕಿ ಇರೋ ಕಾಮಗಾರಿಗಳು ಅನುಮೋದನೆ ಕೊಡುವಂಥದ್ದು, ಆ ಹಂತದಲ್ಲಿರುವಂಥ ಕೆಲಸಗಳು, ಅಂಕಿತ ಆಗದೆ ಅಲ್ಲೇ ಉಳ್ಕೊಂಡಿದ್ದಂಥ ಕಡತಗಳನ್ನು ಕ್ಲಿಯರ್ ಮಾಡ್ತಿದ್ದಾರೆ. ತುರ್ತು ಆದ್ಯತೆಯ ಮೇಲೆ ಅನ್ನೋದು ಇಂಟ್ರೆಸ್ಟಿಂಗ್. ವಿಧಾನಸೌಧ, ವಿಕಾಸಸೌಧ, ಬಹುಮಹಡಿ ಕಟ್ಟಡ ಸೇರಿದಂತೆ ಆಪ್ತ ಶಾಖೆಗಳಲ್ಲಿ 2 ವರ್ಷಗಳಿಂದ ಬಿದ್ದಿದ್ದ ಕಡತಗಳು ಏಕಾಏಕಿ ಹಲವು ಇಲಾಖೆಗಳ ಕಥೆ ಇದು. ಇದ್ದಕ್ಕಿದ್ದಂತೆ 2-3 ದಿನಗಳಲ್ಲಿ ಈ ಕಡತ ಯಜ್ಞ ಶುರುವಾಗಿವೆ. ಕಡತ ಶೋಧದಲ್ಲಿ ಸಿಬ್ಬಂದಿ ನಿರತರಾಗಿದ್ದಾರೆ. ಯಾವ್ಯಾವ ಹಂತದಲ್ಲಿದೆ ಅನ್ನೋದರ ಕಂಪ್ಲೀಟ್ ಲಿಸ್ಟನ್ನು 2 ದಿನದಲ್ಲಿ ಕೊಡಿ ಅಂತ ಕಟ್ಟಾಜ್ಞೆ ಆಗಿದ್ದು ಎಲ್ಲ ಕ್ಲಿಯರ್ ಮಾಡ್ತಿದ್ದಾರೆ ಸಚಿವರು ಅನ್ನೋದು ಒಂದು ವಿಚಿತ್ರವಾದ ಬೆಳವಣಿಗೆ. ಇಷ್ಟೆಲ್ಲ ಜಟಾಪಟಿ ನೇರ ವೇದಿಕೆಯ ಮೇಲೆ AICC ಅಧ್ಯಕ್ಷರ ಎದುರೇ ಆಗ್ತಿರೋ ಹೊತ್ತಲ್ಲಿ ಈ ಬೆಳವಣಿಗೆ ಆಗ್ತಿದೆ. ಈಗ ತಟಸ್ಥರ ಸಂಖ್ಯೆ ಬೇರೆ ಹೆಚ್ಚಾಗಿದೆಯಂತೆ. ಆ ಗುಂಪು ಈ ಗುಂಪು ಅನ್ನೋದಕ್ಕಿಂತ ನಾವು ಯಾವ ಗುಂಪು ಇಲ್ಲಪ್ಪ. ಇಷ್ಟು ದಿನ ಆದಷ್ಟು ನಾಯಕರ ಜೊತೆ ಗುರುತಿಸ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತಿದ್ದಂಥ ಶಾಸಕರು, ಸಿದ್ದು ಬಣದವರು, ಆ ಬಣದವರು, ಈ ಬಣದವರು ಅಂತಿದ್ದವರು ಈಗ ತಟಸ್ಥ ಬಣ ನಮ್ಮದು ಅಂತ ಹೆಚ್ಚು ಜನ ಕಾಣಿಸ್ಕೊಳ್ತಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ವಿಂಗಡಿಸಲಾಗಿದೆ. ಅತಿ ಮಹತ್ವ, ತುರ್ತು, ಜರೂರು, ಈ ರೀತಿ 4 ವಿಭಾಗಗಳಾಗಿ ವಿಂಗಡಣೆ ಮಾಡಿಕೊಂಡು 120 ದಿನಗಳ ಒಳಗಡೆ ಇದನ್ನು ಕ್ಲಿಯರ್ ಮಾಡೋದಕ್ಕೆ ಈಗ ಕಟ್ಟಾಜ್ಞೆ ಹೊರಡಿಸಲಾಗಿದೆ. ಕೆಲವು ಇಲಾಖೆಗಳಲ್ಲಿ ಅವರವರೇ ಮಿನಿಸ್ಟರ್ಗಳೇ ಮಾಡಿಕೊಂಡಿದ್ದಾರೆ ಅನ್ನೋದು ತುಂಬಾನೇ ಗಮನ ಸೆಳೆತಿರುವಂಥ ಒಂದು ಬಿಗ್ ಡೆವಲಪ್ಮೆಂಟ್. ಇದರ ನಡುವೆ ನೋಡಿ, ಡಿ ಕೆ ಶಿವಕುಮಾರ್ ಅವರಿಂದ ಒಂದು ಸೂಚನೆ ಪ್ರಕಟ ಆಗಿದೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಎಕ್ಸಲ್ಲಿ ಪೋಸ್ಟ್ ಆಗಿದೆ. ಎಲ್ಲ ಆದಮೇಲೆ, ಈ ಬೆಳವಣಿಗೆಗಳೆಲ್ಲ ಆದಮೇಲೆ ಡಿ ಕೆ ಶಿವಕುಮಾರ್ ಅವರು ಪೋಸ್ಟ್
ಸಿದ್ದರಾಮಯ್ಯನವ್ರು ಏನು ಮೆಸೇಜ್ ಕೊಟ್ಟರು? ಮೈಸೂರಲ್ಲಿ ಚರ್ಚೆ ಆಗ್ತಿರೋ ಪ್ರಕಾರ DK ನನಗೆ ಈಕ್ವಲ್ ಅಲ್ಲ, DK ಜೊತೆ ಒಂದು 2-3 ಜನ ಶಾಸಕರಿದ್ದಾರೆ ಅಷ್ಟೇ ಅನ್ನುವ ಡೆಲ್ಲಿ ಸ್ಟೇಟ್ಮೆಂಟ್ ಆಯ್ತಲ್ವಾ. ಅದಾದ್ಮೇಲೆ DK ಉತ್ತರ ಏನು? ಮಾತಾಡೋರೇ ಪ್ರಶ್ನೆ ಉತ್ತರ ಎಲ್ಲವನ್ನು ಹೇಳ್ತಿದ್ದಾರೆ. ನಾನು ಪದೇ ಪದೇ ಎಲ್ಲದಕ್ಕೂ ಆನ್ಸರ್ ಮಾಡಲ್ಲ, ಶಕ್ತಿ ಪ್ರದರ್ಶನದ ಸಮಯವೇ ಅಲ್ಲ ಇದು, ಮಾತಾಡೋರೇ ಎಲ್ಲ ಹೇಳ್ತಿದ್ದಾರೆ, ನಾನೇನು ಹೇಳಲ್ಲ ಅಂತ ಅಲ್ಲೇ ಸೈಲೆಂಟ್ ಕೌಂಟರನ್ನು ಕೊಟ್ಟು ಬಂದರು. ಅವ್ರ ಬೆನ್ನಿಗೆ 2 ಶಾಸಕರಿರೋದು ಅನ್ನೋ ರೀತಿ ಸಿದ್ದು ಬಿಗ್ ಸ್ಟೇಟ್ಮೆಂಟು ಸಂಚಲನ ಸೃಷ್ಟಿ ಮಾಡ್ತು. ಅದಾದ ಬಳಿಕದ 2ನೇ ಸ್ಟ್ರೋಕು ಸಿದ್ದರಾಮಯ್ಯನವ್ರ ಕಡೆಯಿಂದ DKಗೆ, ಅದು ಆ ಸ್ಟೇಜ್ ಪ್ರೋಗ್ರಾಮ್. ಅಲ್ಲಿ ಇರಲಿಲ್ಲ, ವೆಲ್ಕಮ್ ಹೆಂಗೆ ಮಾಡಲಿ ಅನ್ನೋದು ಅವರ ಸಮಜಾಯಿಷಿ. ಆದರೆ ಹೇಳಿರುವ ರೀತಿ ಏನು ಮನೇಲಿ ಕುಂತಿರೋರಿಗೆಲ್ಲ ಮಾಡೋಕ್ಕಾಗತ್ತೇನ್ರಿ? ಇಲ್ಲಿ ಇದಾರ ಅವರು, ಬೆಂಗಳೂರಿಗೆ ಹೋಗಿದ್ರಲ್ವ ಅಂತ ಫುಲ್ ಗರಂ ಆಗ್ತಾರೆ. ಅವರದ್ದೇ DCM ಬಗ್ಗೆ, ಅಧ್ಯಕ್ಷರ ಬಗ್ಗೆ ಈ ರೀತಿ, ಅದು ಕೂಡ AICC ಅಧ್ಯಕ್ಷರಿರುವಾಗ ತುಂಬ ರೋಡ್ ಆಗಿ ಅವರ ರಿಯಾಕ್ಷನ್ ಬಂತು. ಸೊ ಆ ಮೂಲಕ ಎಲ್ಲದರಲ್ಲೂ DK ಶಿವಕುಮಾರ್ ಇರ್ತಾರೆ. ಯಾವ ಪ್ರೋಗ್ರಾಮ್ಗೆ ಹೋಗಲಿ, ಯಾರು ಸನ್ಮಾನಕ್ಕೆ ಬರಲಿ, ಎಂಥದ್ದೇ ಬರಲಿ, CM DCM ಈಕ್ವಲ್ ಅನ್ನೋ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡೋ ಪ್ರಯತ್ನ ಏನು ಆರಂಭದಿಂದ ಹಾಕ್ಕೊಂಡು ಬಂತು ಹೈಕಮಾಂಡ್ ಸಪೋರ್ಟಿಂದ, ಅದಲ್ಲ. CMಗೆ DCM DK ಶಿವಕುಮಾರ್ ಈಕ್ವಲ್ ಅಲ್ಲ ಅನ್ನೋ ಮೆಸೇಜನ್ನು ಕೊಡೋ ಪ್ರಯತ್ನ, ಅದು ಅವಮಾನಿಸಿದ್ರು DKಗೆ ಅನ್ನೋ ರೀತಿಯಲ್ಲಿ ಪ್ರತಿಪಕ್ಷಗಳು ಕಾಲೆಳಿತಿದ್ದಾವೆ. DK ಆಪ್ತರು ಕೂಡ ಬೇಸರ ಮಾಡ್ಕೊಂಡಿದ್ದಾರೆ. ಸಿದ್ದು ಮಾಡಿದ್ದದನ್ನೇ 2ನೇ ಸ್ಟ್ರೋಕ್ ಇದು ಅನ್ನೋ ರೀತಿಯಲ್ಲಿ ವಿಶ್ಲೇಷಿಸಲ್ಪಡ್ತಿದೆ. 2 ಶಾಸಕರು ಅನ್ನೋ ಸ್ಟೇಟ್ಮೆಂಟ್ ಬಳಿಕ ಇನ್ನೊಂದು ಅಂತ. ಇದರ ನಡುವೆ ಬೇರೆ ಸುಪ್ರೀಂ ಕೋರ್ಟ್ನ ಬಲ ಸಿಕ್ಕಿದೆ ಸಿದ್ದರಾಮಯ್ಯನವ್ರಿಗೆ. ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಮೇಲ್ಮನವಿಯನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಿಲ್ಲ ಸುಪ್ರೀಂ ಕೋರ್ಟು. ED ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನ ಈ ಆದೇಶ ಕಪಾಳ ಮೋಕ್ಷ ಕೇಂದ್ರ ಸರ್ಕಾರಕ್ಕೆ ಅಂತ ಈಗ ಎದೆಯೊಬ್ಬಿಸಿ ನಿಂತಿದ್ದಾರೆ ಸಿದ್ದರಾಮಯ್ಯನವರು. SIT ತನಿಖೆ, ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಎಲ್ಲರ ಬೇಡಿಕೆಗೆ ಸ್ಪಂದಿಸುವ ಮೂಲಕ ಅಲ್ಲೂ ಒಂದು ಇಮೇಜ್ಗೆ ದೊಡ್ಡ ಬಲ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಕಾನ್ಫಿಡೆನ್ಸ್ ಅಲ್ಲಿರುವಾಗ DK ಶಿವಕುಮಾರ್ ಅವರು ಏನು ನಡೆಸಿದ್ದಾರೆ? ಸಿದ್ದರಾಮಯ್ಯನವ್ರಿಗೆ ಮ್ಯಾಚ್ ಇಲ್ಲಪ್ಪ ಅವ್ರ ಲೀಡರ್ಶಿಪ್ಗೆ ಅನ್ನೋ ರೀತಿಯಲ್ಲಿ ವಾತಾವರಣ ನನಗೆ ಸೃಷ್ಟಿಯಾಗ್ತಿದೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಇರುವಾಗ DK ಶಿವಕುಮಾರ್ ಅವರ ಗೇಮ್ ಈಗ ಶುರುವಾಯ್ತಾ? ಈಗ ನೋಡಿ DK ಶಿವಕುಮಾರ್ ಅವ್ರ ರಿಯಾಕ್ಷನ್ ಏನು ಅದಕ್ಕೆ? ಈ ಬೆಳವಣಿಗೆ ಬಗ್ಗೆ ಕೇಳಿದಾಗ ಸಿದ್ದರಾಮಯ್ಯನವ್ರ ರಿಯಾಕ್ಷನ್ನು, ಅವಮಾನಿಸಿದ್ನ ಎಲ್ಲ ನಿಮ್ಮದು ಕಲ್ಪನೆ ಅಂದರು. DK ಶಿವಕುಮಾರ್ ಅವರು ಎಲ್ಲವನ್ನ CM ಹೇಳಿದ್ದಾರೆ. ನಾನು ಹೇಳೋದೇನು ಉಳಿಸೇ ಇಲ್ಲ, ಅವರು ಎಲ್ಲವನ್ನ CM ಹೇಳಿದ್ದಾರೆ. BJP ಅವ್ರಿಗೆ ಪಾಪ ನಾನು ತುಂಬ ಸ್ಟ್ರಾಂಗ್ ಅಂತ ನನ್ನ ಮೇಲೆ ಪ್ರೀತಿ, ಅದಕ್ಕೆ ನನ್ನ ಬಗ್ಗೆ ನನ್ನ ಪರವಾಗಿ ಮಾತಾಡ್ತಿದ್ದಾರೆ. ಎಲ್ಲ CM ಹೇಳಿದಾರಲ್ಲ, ಇನ್ನೇನು ಹೇಳೋದು ನಾನು ಅಂತ ಸುಮ್ಮನಾಗ್ತಾರೆ. ಸೊ DK ಶಿವಕುಮಾರ್ ಅವರ ನಡೆ ಗಮನ ಸೆಳಿತಿದೆಯಲ್ವಾ ಅವತ್ತಿನ ಕಾರ್ಯಕ್ರಮದಲ್ಲಿ. ತನಗೆ ಅವಮಾನ ಆದಲ್ಲಿ ಅಥವಾ ತನ್ನನ್ನು ಕಡೆಗಣಿಸದಲ್ಲಿ ನಾನು ಅಲ್ಲಿ ಇರಲ್ಲ ಅನ್ನೋ ಮೆಸೇಜನ್ನು ಕೊಟ್ಟು ಹೊರಟರು. ಅವತ್ತೇ ಡೆಲ್ಲಿಗೆ, ಜ್ವರ ಇದ್ರೂ ಕೂಡ ಅವತ್ತೇ ಡೆಲ್ಲಿಗೆ ಹೋಗಿದ್ದು ಗಮನ ಸೆಳಿತು. ಹೋದ್ರು, ಖಾಸಗಿ ಕಾರ್ಯಕ್ರಮ ಅಂತ ಹೇಳಲಾಯ್ತು. ಅಷ್ಟು ಕಾರ್ಯಕ್ರಮ, ಸಾಧನಾ ಸಮಾವೇಶ ನಡೀತಿದ್ದಾಗಲೇ ಹೊರಟಿದ್ದು, 4:15 ಫ್ಲೈಟು, ಹುಷಾರಿರಲಿಲ್ಲ, ಏನಿತ್ತು ಅನ್ನೋಂಥ ಸುದ್ದಿ ಅಂತೂ ಚರ್ಚೆಯಲ್ಲೇ ಇದೆ. ಇದರ ನಡುವೆ ಅವರಿಂದ ಎಕ್ಸಲ್ಲಿ ಪೋಸ್ಟ್ ಆಗಿದೆ ನೋಡಿ, ನಾಳೆಯಿಂದ 3 ದಿನಗಳ ಕಾಲ ನಾನು ಯಾರ ಕೈಗೂ ಸಿಗಲ್ಲ, ಯಾರನ್ನು ಭೇಟಿ ಆಗೋಕ್ಕಾಗಲ್ಲ. ಸಾರ್ವಜನಿಕರು, ಪಕ್ಷದ ಮುಖಂಡರು, ಕಾರ್ಯಕರ್ತರು ಸೇರಿ ಯಾರನ್ನೂ ಭೇಟಿ ಆಗೋದಿಲ್ಲ. ಇದಕ್ಕಾಗಿ ವಿಷಾದಿಸ್ತೀನಿ. ಯಾರು ತಪ್ಪು ತಿಳ್ಕೊಳ್ಬಾರ್ದು. ಯಾರಿಗಾದ್ರೂ ತೊಂದರೆ ಆದರೆ ಇದರಿಂದ ಕ್ಷಮೆ ಇರಲಿ. 3 ದಿನಗಳ ಕಾಲ ನಾನು ಯಾರಿಗೂ ಸಿಗಲ್ಲ ಅನ್ನುವಂಥ ಒಂದು ಅಚ್ಚರಿಯ ಪೋಸ್ಟನ್ನು ಹಾಕಿದ್ದಾರೆ. ಇದು ಪೋಸ್ಟ್ ಮಾಡಲೇಬೇಕಂತಿರಲಿಲ್ಲ. ಯೂಶ್ವಲಿ ಹೆಲ್ತು ಅಥವಾ ಖಾಸಗಿ ಕಾರ್ಯಕ್ರಮ ಏನಾದರೂ ಇರುತ್ತೆ, ಅದನ್ನೆಲ್ಲ ರಾಜಕಾರಣಿಗಳು ಜನಕ್ಕೆ ಗೊತ್ತಾಗೋ ಥರ ಹೇಳ್ಕೊಳ್ಳಲ್ಲ. ಮುಖ್ಯಮಂತ್ರಿಗಳಿಗೂ ಯಾವತ್ತೋ ಒಂದಿನ ಸಮಯ ಕೊಡೋಕ್ಕಾಗದೇ ಇರಬಹುದು, ಅಥವಾ ಸಚಿವರುಗಳಿಗಾಗಲ್ಲ. DCM ವಿವಿಧ ಖಾತೆಗಳನ್ನು ನಿಭಾಯಿಸ್ತಿದ್ದಾರೆ. ಎಲ್ಲವನ್ನ ಏನು ಹೇಳಬೇಕಾಗಿಲ್ಲ, ಅವ್ರು ಸಾರ್ವಜನಿಕರಿಗೆ ಹೇಳಲ್ಲ. ಹಂಗೆ ನೋಡೋಕೆ ಹೋದ್ರೆ ರಾಜಕಾರಣಿಗಳು, ನಾನು ಈಗ ಸಿಗ್ತೀನಾ ಸಿಗಲ್ವಾ, ಕೆಲಸದಲ್ಲಿ ಇದ್ದೀನಾ ಅಥವಾ ರೆಸ್ಟಲ್ಲಿ ಇದ್ದೀನಾ ಅಥವಾ ಖಾಸಗಿ ಕೆಲಸದಲ್ಲಿದ್ದೀನಾ ಎಲ್ಲ ಹೇಳಲ್ಲ ಅವರು. ಅಲ್ಲೂ ಒಂದು ಸ್ಟ್ರಾಟಜಿ ಇರುತ್ತೆ, ಹೇಳಿದ್ರೆ ಅದು ಒಂದು ಸ್ಟ್ರಾಟಜಿ ಆಗಿರುತ್ತೆ. ನಾನು 3 ದಿನ ಯಾರ ಕೈಗೂ ಸಿಗಲ್ಲ, ತಪ್ಪು ಭಾವಿಸಬೇಡಿ, ಎಲ್ಲೂ ಸಿಗಲ್ಲ, ಕಾರ್ಯಕರ್ತರಿಗೂ ಸಿಗಲ್ಲ, ಯಾರಿಗೂ ಸಿಗಲ್ಲ ಅಂತ ಈಗ ಅಚ್ಚರಿಯ ಸ್ಟೇಟ್ಮೆಂಟ್ ಅನ್ನು ಬರ್ಕೊಂಡಿದ್ದಾರೆ. ಏನೋ ಒಂದು ದೊಡ್ಡದು ನಡೆಸ್ತಿದ್ದಾರೆ DK ಶಿವಕುಮಾರ್ ಅವರು. 3 ದಿನಗಳ ಈ ಅಚ್ಚರಿಯ ಸಂದೇಶದ ಉದ್ದೇಶ ಏನು? ಸಮಥಿಂಗ್ ಬಿಗ್ ಇಸ್ ಕುಕಿಂಗ್ ಅಂತ ಈಗ ಎಲ್ಲರ ಕಮೆಂಟ್ ಅವ್ರ ಪೋಸ್ಟ್ಗೆ. ಏನ್ ನಡೀತಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅನ್ನೋ ರೀತಿಯಲ್ಲಿ. ಹಾಗಾಗಿ ಈ ಕಡತ ಯಜ್ಞ ತಮಗೇನೆ ನಾವು ತಟಸ್ಥರಪ್ಪ, ಯಾರ ಸವಾಸನೂ ಬೇಡ ಅಂತ ಶಾಸಕರು ಇದ್ದಕ್ಕಿದ್ದಂತೆ ರಿಯಾಕ್ಟ್ ಮಾಡ್ತಿರೋದು, DK ಶಿವಕುಮಾರ್ ಅವರ ಈ ನಡೆ ಎಲ್ಲವನ್ನ ನೋಡ್ತಾ ಇದ್ರೆ ಹೈಕಮಾಂಡ್ ನೋಡಿ 25ನೇ ತಾರೀಕಿಗೆ ಮತ್ತೆ ಕರೆಸ್ಕೊಳ್ತಿದೆ CM DCM 3ನೇ ಸಲ ಇತ್ತೀಚಿನ ದಿನಗಳಲ್ಲಿ. MLC ಲಿಸ್ಟೇ ಕ್ಲಿಯರ್ ಆಗ್ತಿಲ್ಲ. ಫೈನಲ್ ಆಗಿ ಸಹಿ ಬಿದ್ದಿದ್ದು AICC ಅಧ್ಯಕ್ಷರದ್ದು ಸಿದ್ದರಾಮಯ್ಯನವ್ರು ಕೊಟ್ಟ ಪಟ್ಟಿಗೆ, ಅದನ್ನು ಹೋಲ್ಡ್ ಮಾಡಿಟ್ಟಿದ್ದಾರೆ.
ಸೊ ಬಿಗ್ ಸೆಟ್ ಬ್ಯಾಕ್ ಆಗಿದೆ. ರಾಹುಲ್ ಗಾಂಧಿ ಅವರು ಬಂದು ಇಷ್ಟು ದಿನ ಆದರೂ ಕ್ಲಿಯರ್ ಆಗ್ತಿಲ್ಲ, ಮತ್ತೆ ದೌಡಾಯಿಸಿದ್ದಾರೆ. ಡಿ ಕೆ ಶಿವಕುಮಾರ್ ಕೂಡ ಪಟ್ಟು ಸಡಿಲಿಸ್ತಿಲ್ಲ. ಅಷ್ಟು ತನಕ ಹೈಕಮಾಂಡ್ ನಡೆಯೂ ಸಿದ್ದು ಕ್ಯಾಂಪ್ಗೆ ನುಂಗೋದಕ್ಕಾಗ್ತಿಲ್ಲ. ಇದರ ನಡುವೆ ಈ ರೀತಿಯದ್ದೆಲ್ಲ ಬೆಳವಣಿಗೆಗಳು ಬೇರೆ. ಸಚಿವರುಗಳಿಗೆ, ಪ್ರಮುಖ ನಾಯಕರಿಗೆ ಡೆಲ್ಲಿಯಿಂದ ಏನೋ ಒಂದು ಹಿಂಟ್ ಸಿಕ್ಕಂಗೆ ಕಾಣಿಸ್ತಾ ಇದೆ. ಬೇಗ ಬೇಗ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ಒಳ್ಳೇದಪ್ಪ, ಯಾರು ಎಷ್ಟು ದಿನ ಸೇಫ್ ಅನ್ನೋದು ಗೊತ್ತಿಲ್ಲ ಅನ್ನೋ ತನಕ ಬೆಳವಣಿಗೆಗಳಾಗ್ತಿರೋದು ರಾಜ್ಯ ಕಾಂಗ್ರೆಸ್ನಲ್ಲಿ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.